ಸಮಂತ್ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಇವತ್ತು ದಾವಣಗೆರೆ ಅವರ ಅವಶ್ಯಕತೆ ಇದೆ, ಮುಖ್ಯವಾಗಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಹಾಗಾಗಿ ಅವರು ನನಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ತರ ಈಗ ಸಮರ್ಥ ಅವರು ಕೂಡ ಯುವಕರು ರಾಜಕೀಯ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ, ಸಮರ್ಥ ಅವ್ರು ರಾಜಕೀಯಕ್ಕೆ ಬಂದರೆ ಒಂದು ಅದ್ಭುತವಾದ ಶಕ್ತಿ ಅವ್ರಿಗೂ ಸಿಗುತ್ತೆ. ಏನೇನು ಕಷ್ಟಗಳಿದೆ ಎಲ್ಲನೂ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಈಗ ಸಮರ್ಥ ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಬಂದಿರೋದು ರಾಜಕೀಯ ಅಂದರೆ ಜನಸೇವೆ ಮಾಡಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ನೀವೊಂದು ಅವಕಾಶ ಮಾಡಿಕೊಟ್ರೆ ಅವರು ದೇಶದಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಅವ್ರೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೊಂದು ದಾರಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಸಮಂತ್ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಇವತ್ತು ದಾವಣಗೆರೆ ಅವರ ಅವಶ್ಯಕತೆ ಇದೆ, ಮುಖ್ಯವಾಗಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಹಾಗಾಗಿ ಅವರು ನನಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ತರ ಈಗ ಸಮರ್ಥ ಅವರು ಕೂಡ ಯುವಕರು ರಾಜಕೀಯ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ, ಸಮರ್ಥ ಅವ್ರು ರಾಜಕೀಯಕ್ಕೆ ಬಂದರೆ ಒಂದು ಅದ್ಭುತವಾದ ಶಕ್ತಿ ಅವ್ರಿಗೂ ಸಿಗುತ್ತೆ. ಏನೇನು ಕಷ್ಟಗಳಿದೆ ಎಲ್ಲನೂ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಈಗ ಸಮರ್ಥ ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಬಂದಿರೋದು ರಾಜಕೀಯ ಅಂದರೆ ಜನಸೇವೆ ಮಾಡಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ನೀವೊಂದು ಅವಕಾಶ ಮಾಡಿಕೊಟ್ರೆ ಅವರು ದೇಶದಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಅವ್ರೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೊಂದು ದಾರಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಸಮಂತ್ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಇವತ್ತು ದಾವಣಗೆರೆ ಅವರ ಅವಶ್ಯಕತೆ ಇದೆ, ಮುಖ್ಯವಾಗಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಹಾಗಾಗಿ ಅವರು ನನಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ತರ ಈಗ ಸಮರ್ಥ ಅವರು ಕೂಡ ಯುವಕರು ರಾಜಕೀಯ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ, ಸಮರ್ಥ ಅವ್ರು ರಾಜಕೀಯಕ್ಕೆ ಬಂದರೆ ಒಂದು ಅದ್ಭುತವಾದ ಶಕ್ತಿ ಅವ್ರಿಗೂ ಸಿಗುತ್ತೆ. ಏನೇನು ಕಷ್ಟಗಳಿದೆ ಎಲ್ಲನೂ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಈಗ ಸಮರ್ಥ ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಬಂದಿರೋದು ರಾಜಕೀಯ ಅಂದರೆ ಜನಸೇವೆ ಮಾಡಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ನೀವೊಂದು ಅವಕಾಶ ಮಾಡಿಕೊಟ್ರೆ ಅವರು ದೇಶದಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಅವ್ರೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೊಂದು ದಾರಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಸಮಂತ್ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಇವತ್ತು ದಾವಣಗೆರೆ ಅವರ ಅವಶ್ಯಕತೆ ಇದೆ, ಮುಖ್ಯವಾಗಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಹಾಗಾಗಿ ಅವರು ನನಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ತರ ಈಗ ಸಮರ್ಥ ಅವರು ಕೂಡ ಯುವಕರು ರಾಜಕೀಯ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ, ಸಮರ್ಥ ಅವ್ರು ರಾಜಕೀಯಕ್ಕೆ ಬಂದರೆ ಒಂದು ಅದ್ಭುತವಾದ ಶಕ್ತಿ ಅವ್ರಿಗೂ ಸಿಗುತ್ತೆ. ಏನೇನು ಕಷ್ಟಗಳಿದೆ ಎಲ್ಲನೂ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಈಗ ಸಮರ್ಥ ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಬಂದಿರೋದು ರಾಜಕೀಯ ಅಂದರೆ ಜನಸೇವೆ ಮಾಡಬೇಕು ಅಂತ. ಅದನ್ನೇ ಹೇಳ್ತಾ ಇರೋದು, ನೀವೊಂದು ಅವಕಾಶ ಮಾಡಿಕೊಟ್ರೆ ಅವರು ದೇಶದಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಅವ್ರೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಳ್ಳೋಕ್ಕೊಂದು ದಾರಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಸಮಂತ್ ಅವರು ವಿದ್ಯಾವಂತರು, ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದಾರೆ. ಇವತ್ತು ದಾವಣಗೆರೆ ಅವರ ಅವಶ್ಯಕತೆ ಇದೆ, ಮುಖ್ಯವಾಗಿ ಎಜುಕೇಷನ್ ಫೀಲ್ಡಲ್ಲಿ. ಸೊ ಹಾಗಾಗಿ ಅವರು ನನಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ಸಮರ್ಥವಾಗಿ ನಾಯಕತ್ವವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅದೇ ತರ ಈಗ ಸಮರ್ಥ ಅವರು ಕೂಡ ಯುವಕರು ರಾಜಕೀಯ ಬಂದಿದ್ದಾರೆ. ಅದನ್ನೇ ಹೇಳ್ತಾರೆ, ಸಮರ್ಥ ಅವ್ರು ರಾಜಕೀಯಕ್ಕೆ ಬಂದರೆ ಒಂದು ಅದ್ಭುತವಾದ ಶಕ್ತಿ ಅವ್ರಿಗೂ ಸಿಗುತ್ತೆ. ಏನೇನು ಕಷ್ಟಗಳಿದೆ ಎಲ್ಲನೂ ಸ್ಪಂದಿಸ್ತಾರೆ ಅಂತ